ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿ ಬಳ್ಳಾರಿ. ಎ. ಜಗದೀಶ್ ಆಲದಕಟ್ಟಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್. SRAPP ಗವರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್, ಹೂವಿನಡಗಲಿ, ಬಳ್ಳಾರಿ ಡಿಸ್ಟಿಕ್. BCom ಥರ್ಡ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. 9ನೇ ಸೆಷನ್ ಆಗಿರ್ತಕ್ಕಂಥದ್ದು. ಇವತ್ತಿನ ಒಂದು ಡಿಸ್ಕಷನ್ ಮಾಡ್ತಕ್ಕಂಥದ್ದು ಡಿಫರೆನ್ಸ್ ಬಿಟ್ವೀನ್ ಮಾರ್ಕೆಟಿಂಗ್ ಅಂಡ್ ಸೆಲ್ಲಿಂಗ್. ಮಾರ್ಕೆಟಿಂಗ್ ಅಂಡ್ ಸೆಲ್ಲಿಂಗ್. ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ನಾವೆಲ್ಲ ನಿನ್ನೆ 7 ಮತ್ತು 8ನೇ ಪೀರಿಯಡ್ನಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ, ಹೇಳಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. Learning objectives. The students will be able to learn the major difference between marketing and selling. Learning outcome. The concept gives a brief idea about the difference between marketing and selling in various sectors. ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ನೋಡಿ, ನಾವು ಮಾರಾಟ ಪ್ರಕ್ರಿಯೆ ನಿರ್ವಹಣೆಯ ಸ್ವರೂಪ, ಕಾನ್ಸೆಪ್ಟ್. ಯಾವುದೇ ಒಬ್ಬ ವ್ಯಕ್ತಿಗೆ ಅಥವಾ ಉತ್ತಮ ಜೀವನಕ್ಕಾಗಿ ಗುಣಮಟ್ಟ ವಿಲೇವಾರಿಯನ್ನು ಸೃಷ್ಟಿಸುವುದೇ ಮಾರಾಟ ಪ್ರಕ್ರಿಯೆಯಾಗಿದೆ ಅಂತ ಹೇಳಿ ಕರೀತಾ ಇದೆ. ಯಾಕಂದ್ರೆ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್, ಫಸ್ಟ್ ಮಾರ್ಕೆಟಿಂಗ್ ಅಂತಕ್ಕಂಥ ತಿಳ್ಕೋಬೇಕು. ಮಾರಾಟ ಪ್ರಕ್ರಿಯೆ ಅಂತಕ್ಕಂಥದ್ದು ಮಾರ್ಕೆಟಿಂಗ್. ಮಾರಾಟ ಅಂತಕ್ಕಂಥದ್ದು ಯಾವ ರೀತಿ ಇದೆ? ಗ್ರಾಹಕರು ಅದರಂತೆ ಯೋಜನೆ ರೂಪಿಸುವುದು ಮತ್ತು ಸರಕನ್ನು ಸಿದ್ಧಪಡಿಸತಕ್ಕಂಥದ್ದು. ಅಂತ ಸರಕುಗಳನ್ನ ಗ್ರಾಹಕರಿಗೆ ಅವರ ಬೇಡಿಕೆಗಳನ್ನ ತೃಪ್ತಿಗೊಳಿಸಬೇಕು. ಅದರ ನಂತರ ಬೆಲೆ, ಪ್ರವರ್ತನೆ ಮತ್ತು ವಿತರಣೆಗಳಲ್ಲಿ ಅತ್ಯಂತ ಸೂಕ್ತವಾದಂತಹ ನಿರ್ಧರಿಸುವುದಾಗಿರ್ತಕ್ಕಂಥ ನಾವು ಹೇಳ್ತೀವಿ. ಅದರಿಂದಲೇ ಪರಿಣಾಮಕಾರಿಯಾದ ಮಾರಾಟ ಪ್ರಕ್ರಿಯೆ ನಿರ್ವಹಣೆಯ ಮಾರುಕಟ್ಟೆಯ ಸ್ವರೂಪ ಮತ್ತು ಸ್ಥಿತಿಯನ್ನ ಅರಿತುಕೊಳ್ಳುವ ಮತ್ತು ಅದನ್ನ ತಮ್ಮ ಅನುಕೂಲತೆಗೆ ಹೊಂದಿಕೊಳ್ಳುವಂತೆ ಮಾಡುವ ಕೌಶಲ್ಯ, ಸಾಮರ್ಥ್ಯ, ದೂರದೃಷ್ಟಿಯನ್ನ ಅಪೇಕ್ಷಿಸ್ತಕ್ಕಂಥದ್ದು. ನೋಡಿ ಹೆಂಗದಂದ್ರೆ, ಜನರಿಗೆ ಬೇಕಾಗಿರ್ತಕ್ಕಂಥ ಗೂಡ್ಸ್, ಅಪೇಕ್ಷೆ ಪಡತಕ್ಕಂಥ ಗೂಡ್ಸ್ಗಳನ್ನ ನಾವು ತಯಾರು ಮಾಡ್ತಕ್ಕಂಥ, ಗ್ರಾಹಕರ ಮನಸ್ಸುಗಳನ್ನ ಗೆಲ್ಲುವ ಪ್ರಯತ್ನ ಅಡಕವಾಗಿರ್ತಕ್ಕಂಥದ್ದು. ನೋಡಿ ಅದಕ್ಕೆ ಹೇಳ್ತಾನಲ್ಲ, ಗ್ರಾಹಕರು ಯಾವ ರೀತಿ ಗೂಡ್ಸ್ಗಳನ್ನ ಅಪೇಕ್ಷೆ, ಇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಗ್ರಾಹಕರು ನಮ್ಮವರಾಗಿ ಮುಂದುವರಿಯಬೇಕು ಅಂದ್ರೆ ತೆಗೆದುಕೊಳ್ಬೇಕು, ಪರ್ಚೇಸ್ ಮಾಡಬೇಕು ಅಂತ ಒಂದು ಗ್ರಾಹಕರು ನಮ್ಮವರಾಗಿ ಮುಂದುವರಿಯಬೇಕು. ಅಲ್ಲದೆ ಹೊಸ ಗ್ರಾಹಕರನ್ನ ಸೃಷ್ಟಿಸಿಕೊಳ್ಳುತ್ತಾ ಸಾಗಬೇಕು. ಗ್ರಾಹಕರ ಸಂಖ್ಯೆಯು ಸತತವಾಗಿ ಹೆಚ್ಚಾಗುತ್ತಲೇ ಸಾಗುತ್ತದೆ. ನೋಡಿ, ಕಂಟಿನ್ಯೂಸ್ ಆಗಿರ್ತಕ್ಕಂಥ ಪ್ರಾಡಕ್ಟ್, ನಮ್ಮ ಪ್ರಾಡಕ್ಟ್ ಅನ್ನ ತೆಗೆದುಕೊಳ್ಬೇಕು ಅಂತ ರೀತಿಯಲ್ಲಿ ಇರ್ತಕ್ಕಂಥದ್ದು. ವ್ಯವಹಾರವನ್ನ, ನಿರ್ವಹಣೆಯನ್ನ, ಸಾಮಾನ್ಯ ಕಾರ್ಯ ಕೌಶಲ್ಯಗಳನ್ನ ಮಾರಾಟ ಪ್ರಕ್ರಿಯೆಯಲ್ಲಿ ಅಳವಡಿಸಿಕೊಳ್ಳುವುದು ಮುಖ್ಯವಾಗಿರ್ತಕ್ಕಂಥದ್ದು. ಮಾರಾಟ ಪ್ರಕ್ರಿಯೆಯ ಪರಿಭಾವನೆಗಳು, ಮಾರ್ಕೆಟಿಂಗ್ ಫಿಲಾಸಫೀಸ್. ಮಾರಾಟ ಪ್ರಕ್ರಿಯೆಯ ಪರಿಭಾವನೆಗಳೆಂದರೆ, ಒಂದು ವ್ಯವಹಾರ ಸಮಸ್ಯೆಯು ನಿರ್ವಹಣೆಯ ವಿಚಾರಣೆಯಾಗಿದ್ದು ಅದುವೇ ಮಾರಾಟ ಚಟುವಟಿಕೆಯಾಗಿರ್ತಕ್ಕಂಥದ್ದು. ಮಾರಾಟ ಪ್ರಕ್ರಿಯೆ ರಂಗದಲ್ಲಿ ತೊಡಗಿರುವ ಜನರೆಲ್ಲ ವೃತ್ತಿದಾರರು. ಪರಿಭಾವನೆಗಳ ಸ್ಪಷ್ಟ ಅರ್ಥ ತಿಳಿದುಕೊಳ್ಳುವುದು ಅವಶ್ಯಕ. ಪರಿಭಾವನೆಗಳೆಂದರೆ ಅದರ ವಾದ ವಿಚಾರಗಳ ಸರಣಿ ಎಂದು ತಿಳಿಯಬಹುದು. ಮಾರಾಟ ಪ್ರಕ್ರಿಯೆ ಚಟುವಟಿಕೆಗಳಿಗೆ ನೋಡುವ ದೃಷ್ಟಿಕೋನವನ್ನು ಅಥವಾ ಈ ರಂಗದಲ್ಲಿ ತೊಡಗಿಕೊಂಡ ವೃತ್ತಿದಾರರು ಮನದಲ್ಲಿ ತತ್ವಶಾಸ್ತ್ರವೆಂದು ಹೇಳಬಹುದಾಗಿರ್ತಕ್ಕಂಥದ್ದು. ಅದಕ್ಕೆ
ಮಾರಾಟಗಾರರಿಗೆ ತಂತ್ರವನ್ನ ಪ್ರಕ್ರಿಯೆನ 4 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಏನಂದ್ರೆ ಪ್ರೊಡಕ್ಷನ್ ಕಾನ್ಸೆಪ್ಟ್, ಉತ್ಪಾದನೆ ಪರಿಭಾವನೆ. 4 ಕಾನ್ಸೆಪ್ಟ್ ಇದಾವೆ. ಉತ್ಪಾದನೆ ಪರಿಭಾವನೆ. ಎರಡನೇದು ಪ್ರಾಡಕ್ಟ್ ಕಾನ್ಸೆಪ್ಟ್ ಅಂದ್ರೆ ವಸ್ತು ಅಥವಾ ಸರಕು ಪರಿಭಾವನೆ, ಸರಕು ಪರಿಭಾವನೆ. ಮೂರನೇದು ಸೆಲ್ಲಿಂಗ್ ಕಾನ್ಸೆಪ್ಟ್ ಅಂದ್ರೆ ಮಾರಾಟ ಪರಿಭಾವನೆ. ಮೂರನೇದು ಸೆಲ್ಲಿಂಗ್ ಕಾನ್ಸೆಪ್ಟ್, ಮಾರಾಟ ಪರಿಭಾವನೆ. ನಾಲ್ಕನೇದು ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂದ್ರೆ ಮಾರಾಟ ಪ್ರಕ್ರಿಯೆ ಪರಿಭಾವನೆ ಅಂತೇಳಿ ಕರಿತಾ ಇದ್ದೀವಿ. ಇನ್ನೊಂದಿದೆ ಸಾಮಾಜಿಕ ಪರಿಭಾವನೆ, ಸೋಷಿಯಲ್ ಕಾನ್ಸೆಪ್ಟ್ ಜನರಲ್ ಇರ್ತಕ್ಕಂಥದ್ದು. ಇವು 4 ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ಇವತ್ತಿನ ನಾವು ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಟೈಮ್. ಹಾಗೆಯೇ ಪ್ರೊಡಕ್ಷನ್ ಕಾನ್ಸೆಪ್ಟ್. ಪ್ರೊಡಕ್ಷನ್ ಅಂದ್ರೆ ಏನು? ಉತ್ಪಾದನೆ ಮಾಡ್ತಕ್ಕಂಥದ್ದು. ದ ಫೋಕಸ್ಡ್ ಆನ್ ಪ್ರೊಡಕ್ಷನ್ ಎಫಿಷಿಯನ್ಸಿ by having a favorable input-output ratio that could be achieved through economics of scale, which are the cost advantages that an organization obtains due to expansion and mass distributions. ಇದು ಪ್ರೊಡಕ್ಷನ್ ಕಾನ್ಸೆಪ್ಟ್. ನೋಡಿ, ಮಾರಾಟ ಪ್ರಕ್ರಿಯೆಯಲ್ಲಿರ್ತಕ್ಕಂಥದ್ದು. ಮಾರಾಟ ಪ್ರಕ್ರಿಯೆ ನಿರ್ವಹಣೆ ತತ್ವಶಾಸ್ತ್ರದ ಪ್ರಾರಂಭದ ಮತ್ತು ಹಳೆಯ ಪರಿಭಾವನೆ ಇದಾಗಿದೆ. ಇದರ ವಿಚಾರ ಸರಣಿಯಲ್ಲಿ ಉತ್ಪಾದಕರು ಮತ್ತು ವಿತರಕರು ಗ್ರಹಿಸುವ ಅಥವಾ ಕಲ್ಪಿಸಿಕೊಂಡಿರುವಂದರೆ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿರುವ ಸರಕುಗಳನ್ನು ಗ್ರಾಹಕರ ಆದ್ಯತೆಯಿಂದ ಖರೀದಿಸತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಉತ್ಪಾದನೆ ಚಟುವಟಿಕೆಗಳು ಮೇಲೆ ಸಂಪೂರ್ಣವಾಗಿ ಆಸ್ತಿವಹಿಸಿ ಕನಿಷ್ಠ ಬೆಲೆಯಲ್ಲಿ ಸರಕುಗಳನ್ನು ಪೂರೈಕೆ ಆಗುವಂತೆ ಪ್ರಯತ್ನಿಸಲಾಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪರಿಭಾವನೆ ಪ್ರಸ್ತಾಪಿತ ಅಂಶಗಳಂದ್ರೆ ನಿರ್ವಹಣೆದಾರರು ಮತ್ತು ಮಾರಾಟ ಪರಿಣಿತರು ಉತ್ಪಾದನೆಯ ಪದ್ಧತಿಯಲ್ಲಿ ಸುಧಾರಣೆ ತರುವಲ್ಲಿ ಹೆಚ್ಚು ಕೇಂದ್ರೀಕೃತವಾಗಿರ್ತಕ್ಕಂಥದ್ದು. ಹಾಗೆಯೇ ಸಂಪನ್ಮೂಲಗಳನ್ನ ಮಿತವ್ಯಯದಿಂದ ಬಳಸುವುದರಿಗೆ ಎಲ್ಲಾ ಪ್ರಯತ್ನಗಳನ್ನ ಲಕ್ಷ್ಯ ವಹಿಸ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸರಕುಗಳ ಬೆಲೆಯನ್ನ ಕನಿಷ್ಠವಾಗಿಸಲು ಉತ್ಪಾದನಾ ವೆಚ್ಚಗಳನ್ನ ಕಡಿತಗೊಳಿಸ್ತಕ್ಕಂಥದ್ದು. ಹಾಗೆ ಸಾಧ್ಯವಾದಷ್ಟು ಸರಕುಗಳನ್ನು ನಿರಂತರವಾಗಿ ಲಭ್ಯವಿರುವಂತೆ ನೋಡ್ಕೊಳ್ತಕ್ಕಂಥದ್ದು ಮತ್ತು ಸರಕುಗಳನ್ನು ನ್ಯಾಯಯುತ ಬೆಲೆಯಲ್ಲಿ ದೊರಕುವಂತೆ ಮಾಡ್ತಕ್ಕಂಥದ್ದು. ಹಾಗೆಯೇ ಸರಕುಗಳು ನಿರಂತರವಾಗಿ ಸಮಂಜಸ ಬೆಲೆಯಲ್ಲಿ ದೊರೆಯುವುದರಿಂದ ಬೇಡಿಕೆ ಸದಾಕಾಲ ಇರ್ತಕ್ಕಂಥದ್ದು ಮತ್ತು ಮಾರಾಟಕ್ಕಾಗಿ ಪ್ರಯತ್ನ ಮಾಡುವ ಅವಶ್ಯ ಇಲ್ಲವೆಂದು ಭಾವಿಸಲಾಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇದು ಆಗಿರ್ತಕ್ಕಂಥದ್ದು. ಈಗ ಅಡ್ವಾಂಟೇಜಸ್ ಏನು? ಸೂಕ್ತತೆ ಇರ್ತಕ್ಕಂಥದ್ದು. ಈ ಪರಿಭಾವನೆಯಲ್ಲಿ ಜೀವನಾವಶ್ಯಕ ವಸ್ತುಗಳು, ಸ್ಟೇಷನರಿ ಸರಕು ಮತ್ತು ಮಾರಾಟಗಾರಿಕೆ ಅತ್ಯವಶ್ಯಕವಾಗಿ ಬೇಕಾಗುವ ಸರಕುಗಳನ್ನ ಸೂಕ್ತವಾಗಿರ್ತಕ್ಕಂಥದ್ದು. ಯಾವ ಸರಕಿನ ಬೇಡಿಕೆಯು ಸತತ ಸಾಗುತ್ತದೆಯೋ ಆ ಸರಕಿನ ಉತ್ಪಾದನೆ ಕೂಡ ಹೆಚ್ಚಾಗ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿ ಬಳಸ್ತಾ ಇರ್ತಾರೆ ಜನ. ಅದು ಆ ಪ್ರಾಡಕ್ಟ್ ಹೆಚ್ಚು ಉತ್ಪಾದನೆ ಆಗ್ತಾ ಇದೆ ಅಂತಂದೇಳಿ ಹೇಳ್ತಾ ಇದ್ದೀವಿ. ಸರಕುಗಳ ವೆಚ್ಚ ಕಡಿತಗೊಳಿಸುವ ಉತ್ಪಾದಕತೆಯ ಕ್ರಮಗಳನ್ನ ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಇದು ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಹಾಗೆಯೇ ಪರಿಭಾವನೆಗಳ ಸರಕುಗಳ ಗುಣಮಟ್ಟದೆಡೆಗೆ ಲಕ್ಷ್ಯ ವಹಿಸುವುದಿಲ್ಲ. ಸರಕುಗಳ ಗುಣಮಟ್ಟದ ಕಡೆಗೆ ನೋಡಿ, ಆಕ್ಚುಲಿ ಹೇಳ್ಬೇಕಂದ್ರೆ ಗುಣಮಟ್ಟ ಅಂತಕ್ಕಂಥದ್ದು ಕಾಯ್ಕೊಂಡು ಬಂದ್ರೆ ಇವತ್ತು ಕಂಪ್ನಿ ಟಾಪ್ ಲೆವೆಲ್ ಬರ್ತಾ ಇರುತ್ತೆ ಅಂತ ಒಂದು ಸಿಚುವೇಶನ್ ಇರ್ತಾ ಇದೆ. ಅದಕ್ಕೆ ಗುಣಮಟ್ಟ ಇರಬೇಕು. ಗುಣಮಟ್ಟ ಸ್ವಲ್ಪ ಕಮ್ಮಿ ಆತಂದ್ರೆ ಪ್ರಾಡಕ್ಟ್ ತೆಗೆದುಕೊಳ್ತಕ್ಕಂಥದ್ದು ಬಹಳ ಕಡಿಮೆ ಇರ್ತದೆ. ಅದಕ್ಕೆ ಒಂದು ಡಿಸ್ಅಡ್ವಾಂಟೇಜಸ್ ಆಗಿರ್ತಕ್ಕಂಥದ್ದು. ಗ್ರಾಹಕರ ಅಭಿಪ್ರಾಯ, ಆಶಯ ಮತ್ತು ಪ್ರತಿಕ್ರಿಯೆಗಳಿಗೆ ಉತ್ಪಾದಕರು ಯಾವುದೇ ಗಮನ ಹರಿಸುವುದಿಲ್ಲ. ಈಗ ಉತ್ಪಾದಕರು ವಿವಿಧ ಸ್ಥಳಗಳಲ್ಲಿರ್ತಾರೆ. ಜನರು ಬಳಸ್ತಕ್ಕಂಥ ಫೈನಲ್ ಕನ್ಸ್ಯೂಮರ್ಸು ಬೇರೆ ಬೇರೆ ಕಡೆ ಇರ್ತಕ್ಕಂಥ. ಯಾಕಂದ್ರೆ ದೇಶದಲ್ಲಿ
ಈಗ ನೋಡಿ, ಟೂ ವೀಲರ್ಸು ಹರಿಯಾಣದಲ್ಲಿ ಇರ್ತಕ್ಕಂಥದ್ದು ಹೊಂಡಾ ಕಂಪ್ನಿ ಅಂತದ್ದು ಹರಿಯಾಣದಲ್ಲಿ ತಯಾರಾಗುತ್ತೆ. ಅದು ಉತ್ಪಾದನೆ ಮಾಡೋದು ಅಲ್ಲೇ, ಆದ್ರೆ ಯೂಸ್ ಮಾಡೋದು ಇಡೀ ದೇಶಾದ್ಯಂತ ಯೂಸ್ ಮಾಡ್ತಾರೆ. ಆದ್ರೆ ಅವರ ಅಪೇಕ್ಷೆಗಳೇನು, ಅವ್ರು ಯಾವ ರೀತಿ ಅಪೇಕ್ಷೆ ಪಡ್ತಾರೆ ಅದನ್ನ ಹೆಚ್ಚು ಗಮನ ಕೊಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಇದು ನನ್ನ ದೃಷ್ಟಿ ಅಲ್ಲ, ಆಕ್ಚುಲಿ ಇರ್ತಕ್ಕಂಥ ಬರ್ದಿರ್ತಕ್ಕಂಥ ದೃಷ್ಟಿಕೋನದಲ್ಲಿ ನಾವು ಹೇಳ್ತಾ ಇದ್ದೇವೆ ಇವತ್ತಿನ ಒಂದು ಮಾರ್ಕೆಟ್ನಲ್ಲಿ ಆಗಿರ್ತಕ್ಕಂಥದ್ದು. ಎರಡನೇದು ಪ್ರೊಡಕ್ಟ್ ಕಾನ್ಸೆಪ್ಟ್. ಪ್ರೊಡಕ್ಟ್ ಅಂದ್ರೆ ಇವತ್ತು ಗೊತ್ತಿರ್ತಕ್ಕಂಥದ್ದು. ಪ್ರೊಡಕ್ಟ್ ಅಂದ್ರೆ ನಾವು ತಯಾರು ಮಾಡತಕ್ಕಂಥ ವಸ್ತುವಿನ ಒಂದು ಗುಣಮಟ್ಟ. ಹೆಂಗಂದ್ರೆ ಈ ಪರಿಭಾವನೆಯಲ್ಲಿ ಸರಕುಗಳ ಗುಣಮಟ್ಟದ ಕಡೆಗೆ ಹೆಚ್ಚಿನ ಒತ್ತು ನೀಡಲಾಗತಕ್ಕಂಥದ್ದು. ಗ್ರಾಹಕರು ಕೇವಲ ಉತ್ತಮ ಗುಣಮಟ್ಟದ ಸರಕುಗಳನ್ನ, ಗರಿಷ್ಠ ಉಪಯುಕ್ತತೆ ಮತ್ತು ನವೀನ ವಸ್ತುಗಳನ್ನ ಮಾತ್ರ ಒಪ್ಪುತ್ತಾರೆಂದು ಭಾವಿಸಲಾಗುತ್ತದೆ. ಅದಕ್ಕೆ ಹೇಳ್ತಾನೆ, ಪ್ರೊಡಕ್ಟ್ ಕಾನ್ಸೆಪ್ಟ್ ಇಸ್ ದ ಆರ್ಗನೈಸೇಷನ್ ಎಂಪ್ಲಾಯಿಂಗ್ ಪ್ರಾಡಕ್ಟ್ ಓರಿಯಂಟೇಷನ್ ಆರ್ chiefly concerned with the quality of products. They assume that consumers prefer high quality products. ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟ ಸರಕುಗಳನ್ನ, ಗರಿಷ್ಠ ಉಪಯುಕ್ತತೆಗೆ ನವೀನ ವಸ್ತುಗಳನ್ನ ಮಾತ್ರ ಒಪ್ಪುತ್ತಾರೆಂದು ಭಾವಿಸಲಾಗಿರ್ತಕ್ಕಂಥ. ಹೌದು, ಇವತ್ತು ಮಾರ್ಕೆಟ್ನಲ್ಲಿ ಹೆಂಗಂದ್ರೆ ಕ್ವಾಲಿಟಿ ಇರ್ತಕ್ಕಂಥದ್ದು, ಪ್ರೈಸ್ ಚೆನ್ನಾಗಿರ್ತಕ್ಕಂಥದ್ದು, ಅದನ್ನ ಯೂಸ್ ಮಾಡ್ತಕ್ಕಂಥದ್ದು, ಎಲ್ಲಾ ರೀತಿ ಇರ್ತಕ್ಕಂಥ ಹೆಚ್ಚಿನ ಒತ್ತು ಕೊಟ್ಟಾಗ್ತಕ್ಕಂಥದ್ದು. ಪ್ರಾಡಕ್ಟ್ ಬಗ್ಗೆ ಕಾನ್ಸೆಪ್ಟ್ ಚೆನ್ನಾಗಿರಬೇಕಾಗಿರ್ತಕ್ಕಂಥದ್ದಿದೆ. ಸುಧಾರಿತ ಉತ್ಪಾದನಾ ಚಟುವಟಿಕೆಗಳ ಮೂಲಕ ಸರಕಿನ ಗುಣಮಟ್ಟವನ್ನು ಹೆಚ್ಚಿಸಲು ಪ್ರಯತ್ನ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದಕ್ಕೆ ಗುಣಮಟ್ಟವನ್ನ ಹೆಚ್ಚಿಸಬೇಕು. ಸರಕುಗಳ ಮಾರಾಟ ಮಾಡುವಾಗ ಗುಣಮಟ್ಟ, ಉಪಯುಕ್ತತೆ ಮಾರಾಟದ ಮುಖ್ಯ ಅಂಶಗಳಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸರಕಿನ ಯೋಜನೆ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತಕ್ಕಂಥದ್ದು. ಸರಕಿನ ಯೋಜನೆ ಮತ್ತು ಅಭಿವೃದ್ಧಿಗೆ ಪ್ಲಾನಿಂಗ್ ಇದೆಯಲ್ಲ, ನಾವು ಯಾವ ರೀತಿ ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತಕ್ಕಂಥ ಪ್ಲಾನಿಂಗ್, ಆ ಪ್ಲಾನಿಂಗ್ ಕಾನ್ಸೆಪ್ಟ್ ಅನ್ನ ನಾವು ನಮ್ಮಲ್ಲೇ ಇರ್ತೇವೆ. ಪ್ಲಾನಿಂಗ್ ಅದನ್ನ ಅಳವಡಿಸಿಕೊಳ್ಬೇಕಾಗಿರ್ತಕ್ಕಂಥದ್ದಿದೆ. ಗ್ರಾಹಕರ ಆಶಯಗಳನ್ನ ಅರಿತುಕೊಳ್ಳಲು ಮಾರುಕಟ್ಟೆಯ ಸಂಶೋಧನೆಯನ್ನು ಕೈಗೊಳ್ತಕ್ಕಂಥದ್ದು, ಮಾರ್ಕೆಟ್ ರಿಸರ್ಚ್ ಮಾಡ್ತಕ್ಕಂಥದ್ದು ಇವತ್ತು ಬಹಳಷ್ಟಿದೆ. ಇಂಡೈರೆಕ್ಟ್ ಅಂಡ್ ಡೈರೆಕ್ಟ್ ಆಗಿ ಮಾರ್ಕೆಟ್ ರಿಸರ್ಚ್ ಮಾಡ್ತಾ ಇರ್ತಾರೆ. ಯಾವ ಪ್ರಾಡಕ್ಟ್ ಬೇಕು, ಯಾವ ರೀತಿ ಬೇಕು, ಹೇಗ್ ಬೇಕು, ಪ್ರೈಸ್ ಎಷ್ಟಿರ್ಬೇಕು, ಯಾವ ರೀತಿ ತೆಗೊಳ್ತಕ್ಕ ಕೆಪಾಸಿಟಿ ಎಷ್ಟಿದೆ, ಅವ್ರ ತಲಾದಾಯ ಎಷ್ಟಿದೆ, ನೆಲ್ಲವನ್ನು ಅಳತೆ ಮಾಡ್ತಕ್ಕಂಥದ್ದು ಮಾರ್ಕೆಟ್ ರಿಸರ್ಚ್ ಇಂದ. ಎಲ್ಲಿವರೆಗೂ ಗುಣಮಟ್ಟ ಕಾಯ್ಕೊಳ್ತವೋ, ಅದನ್ನು ಸುಧಾರಿಸುತ್ತಾ ಹೋಗ್ತೇವೋ, ಅಲ್ಲಿವರೆಗೂ ಮಾರಾಟ ಮಾಡಲು ಪರಿಶ್ರಮ ಪಡುವ ಅವಶ್ಯಕತೆ ಉದ್ಭವಿಸುವುದಿಲ್ಲ. ನೋಡಿ, ಓಲ್ಡ್ ಕಂಪ್ನಿ ಆಗಿದ್ರೆ ಇಮೇಜಸ್ ಬೆಳೆದ್ರೆ ಜನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಗುಣಮಟ್ಟವನ್ನ ಕಾಯ್ದುಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದಕ್ಕೆ ಉತ್ತಮ ಗುಣಮಟ್ಟದಿಂದಾಗಿ ತಾನಾಗೇ ಮಾರಾಟಗೊಳ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ಒಳ್ಳೆ ಕಂಪ್ನಿ, ಟಾಪ್ ಲೆವೆಲ್ ಇರ್ತಕ್ಕಂಥ ಕಂಪ್ನಿಗಳು ತಮ್ಮದೇ ಆಗಿರ್ತಕ್ಕಂಥ ಪ್ರಾಡಕ್ಟ್ ಅನ್ನ ಬೇರೆಯವರು ಉತ್ಪಾದಕರು ತಮ್ಮ ಹೆಸರನ್ನ ಹಾಕಿ ಮಾರಾಟ ಮಾಡ್ತಾರೆ. ಟಾಟಾ ಉಪ್ಪು ಇರ್ಬೋದು, ಟಾಟಾ ಸಾಲ್ಟ್ ಅಂತ. ಟಾಟಾ ಕಂಪ್ನಿ ಆಕ್ಚುಲಿ ಉತ್ಪಾದನೆ ಮಾಡೋದಿಲ್ಲ ಉಪ್ಪನ್ನು, ಬಟ್ ಬೇರೆಯವರು ಉತ್ಪಾದನೆ ಮಾಡಿದ್ದಾನೆ ಟಾಟಾ ಅಂತ ಹೇಳಿ ಹಾಕ್ತಾರೆ. ಅಂದ್ರೆ ಕಂಪ್ನಿಯ ಇಮೇಜ್ ಬಗ್ಗೆ, ಗುಣಮಟ್ಟ ಇರ್ತಕ್ಕಂಥ ಪ್ರಾಡಕ್ಟ್ ಇರಬೇಕು, ಇಮೇಜ್ ಬಳಸ್ತಕ್ಕಂಥ ಒಂದು ಕಂಪ್ನಿ ಇರಬೇಕು. ಉತ್ತಮ ಗುಣಮಟ್ಟ ಸರಕುಗಳನ್ನ ಪೂರೈಸುತ್ತಿದ್ದರೆ ಗ್ರಾಹಕರ ಹೆಚ್ಚಿನ ಬೆಲೆ ನೀಡಲು ಸಿದ್ಧರಿರ್ತಾರೆ. ಅದಕ್ಕೆ ಹೇಳ್ತಿಲ್ಲ, ಕ್ವಾಲಿಟಿ ಪ್ರಾಡಕ್ಟ್ ಇದ್ರೆ ಹೆಚ್ಚಿಗೆ ಬೆಲೆ ಆದ್ರೂ ತಗೊಳ್ತಾರೆ ಅಂತ ಜನರು ಇರ್ತಾರೆ. ನಾವು ಗುಣಮಟ್ಟ ಬಹಳಷ್ಟು ಕಾಯ್ದುಕೊಳ್ತಕ್ಕಂಥದ್ದು ಬಹಳ ಅನುಕೂಲ. ಸೂಕ್ತತೆ, ಅಡ್ವಾಂಟೇಜಸ್, ಅವಶ್ಯಕತೆ, ಸೇವೆಗಳನ್ನು ಪೂರೈಸುವ ಸಂಸ್ಥೆಗಳಿಗೆ ಈ ಪರಿಭಾವನೆ ಸೂಕ್ತವೆನಿಸ್ತಕ್ಕಂಥದ್ದನ್ನು ನಾವು ನೋಡ್ಬೇಕು. ಸಿದ್ಧ ಉಡುಪುಗಳು, ಗಡಿಯಾರ, ಪಾದರಕ್ಷೆ, ಕೊರಿಯರ್ ಸೇವೆ, ಸಾರಿಗೆ, ಹೋಟೆಲ್ಗಳು, ಆಸ್ಪತ್ರೆ ಮುಂತಾದ ಅಸಂಘಟಿತ ಸರಕುಗಳನ್ನ ಸೂಕ್ತವೆನಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಗಡಿಯಾರ, ಪಾದರಕ್ಷೆ ಇವರೆಲ್ಲ ಕೊರಿಯರ್ ಒಳ್ಳೆ ಸರ್ವಿಸ್ ಕೊಟ್ರೆ ಹೋಗ್ತೇವೆ, ಇಲ್ಲದ್ರೆ ಹೋಗೋದಿಲ್ಲ. ಒಳ್ಳೆ ಗಡಿಯಾರ ಕೊಟ್ರೆ, ನಾವು ಉಡುಪುಗಳ ತರಕ್ಕೆ ಹೋದ್ರೆ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ರೆ ಅಲ್ಲಿಗೆ ಹೋಗ್ತೇವೆ, ಇಲ್ಲದ ಇನ್ನೊಂದ್ಸಲ ತರೋದಿಲ್ಲ. ಆ ಕಂಪ್ನಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ದೋಷಗಳೇನು? ಡಿಸ್ಅಡ್ವಾಂಟೇಜಸ್, ಗುಣಮಟ್ಟ ಹೊಂದಿದ ಸರಕುಗಳನ್ನು ಮಾರಾಟ ಮಾಡಲು ಪ್ರಯತ್ನ ಅವಶ್ಯವಿಲ್ಲ ಎಂದು ತಿಳಿದು ತಪ್ಪಾಗುತ್ತದೆ. ನೋಡಿ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಗಳು ವಿತೌಟ್ ಅಡ್ವರ್ಟೈಸ್ಮೆಂಟ್ ನಲ್ಲಿ ಏನಾದ್ರು ಬಂದ್ರೆ ತಗೊಳ್ತಕ್ಕಂಥ ಯೋಚನೆ ಮಾಡ್ತಾರೆ. ಅಡ್ವರ್ಟೈಸ್ಮೆಂಟ್ ಇರಬೇಕು, ಕ್ವಾಲಿಟಿ ಪ್ರಾಡಕ್ಟ್ ಇರಬೇಕು. ಚೆನ್ನಾಗಿದೆ, ಕ್ವಾಲಿಟಿ ಇದೆ, ತಗೊಂತಾರ ಮಾರ್ಕೆಟ್ ನಲ್ಲಿ ಅಂತಂದ್ರೆ
ಅದು ಇರಕ್ಕೆ ಸಾಧ್ಯನೇ ಇಲ್ಲ, ಅದನ್ನ ಭಾವಿಸುವುದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇದು ಸಹ ಗ್ರಾಹಕರ ಬೇಡಿಕೆ ಮತ್ತು ಆಶೆಯ ಅವಶ್ಯಕತೆಗಳಿಗೆ ಗಮನ ಹರಿಸಲಾರದು. ಆಕ್ಚುಲಿ ಹೇಳ್ಬೇಕಂದ್ರೆ ಮತ್ತು ಅದು ಒಂದು ಲೆಕ್ಕಕ್ಕೆ ಬರೋದಕ್ಕಿಲ್ಲ. ಗ್ರಾಹಕರ ಬೇಡಿಕೆ ಆಶೆಯ ಅವಶ್ಯಕತೆಗಳಿಗೆ ಗಮನ ಹರಿಸಲಾಗದು. ಎಲ್ಲರೂ ನೋಡಿ, ನಾನು ಒಂಥರ ಇದ್ರೆ ನನ್ನ ಮಕ್ಕಳು ಒಂಥರ ಇರ್ತಾರೆ, ನಮ್ಮ ಮನೆಯವರು ಒಂಥರ ಇರ್ತಾರೆ, ಅಪೇಕ್ಷೆ ಪಡೋರು ಡಿಫ್ರೆಂಟ್ ಅಪೇಕ್ಷೆ ಪಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಯಾವುದನ್ನು ತಯಾರು ಮಾಡಬೇಕು, ಇದು ತಪ್ಪಾಗ್ತತಿ. ಅದಕ್ಕೆ ಹೇಳ್ತಾರಲ್ಲ, ಜನರ ಅಪೇಕ್ಷೆ ತಗೊಳ್ಳೋದು ಒಂದು, ಯಾಕಂದ್ರೆ ಇಬ್ರು ಈಗ 135 ಕೋಟಿ ಜನಸಂಖ್ಯೆಯಲ್ಲಿ ಕೇವಲ 35 ಕೋಟಿ ಜನಸಂಖ್ಯೆ ಬಗ್ಗೆ ತಿಳ್ಕೊಬಹುದು. ಬಟ್ 135 ಕೋಟಿ ಅಪೇಕ್ಷೆಗಳಿರ್ತವೆ, ಡಿಫ್ರೆಂಟ್ ಇರ್ತವೆ. ಅಂದಾಗ ಏನಾಗುತ್ತೆ, ಅವರ ಆಸೆ ಆಕಾಂಕ್ಷೆಗಳನ್ನ ನಾವು ತಿಳಿಸ್ಲಿಕ್ಕೆ ಆಗೋದಿಲ್ಲ. ಹಾಗೇನೆ ಸೆಲ್ಲಿಂಗ್ ಕಾನ್ಸೆಪ್ಟ್, ಮಾರಾಟ ಒಂದು ಕಾನ್ಸೆಪ್ಟ್ ಅಂತ ಹೇಳಿ ಕರಿತೇವೆ. ಸೆಲ್ಲಿಂಗ್ ಕಾನ್ಸೆಪ್ಟ್ ನಲ್ಲಿ the organization that employ sales orientation focus on the selling and promotion of specified product. ಪರಿಭಾವನೆ ಪ್ರಸ್ತಾಪಿತ ಒತ್ತಾಯ ಸಮರ್ಥಕಂದ್ರೆ ಮಾರಾಟ ಗರಿಷ್ಠೀಕರಣಗೊಳಿಸಬೇಕಾದ್ರೆ ಮಾರಾಟ ಪ್ರಯತ್ನಗಳು ಅವಶ್ಯಕವಾಗಿರಲೇಬೇಕು. ಅಂತಹ ಸತತ ಪ್ರಯತ್ನಗಳಿದ್ರೆ ಸಂಸ್ಥೆ ಮಾರಾಟ ಗರಿಷ್ಠೀಕರಣ ಆಗ್ತಕ್ಕಂಥದ್ದು. ಸೇಲ್ ಓರಿಯಂಟೇಷನ್ ಫೋಕಸ್ ಆನ್ ದಿ ಸೆಲ್ಲಿಂಗ್ ಅಂಡ್ ಪ್ರಮೋಷನ್ ಆನ್ ಸ್ಪೆಸಿಫೈಡ್ ಪ್ರಾಡಕ್ಟ್. The main feature of selling concept are it is a company focused, lays promotions on sales value based on the belief that if customers are left alone they do not buy enough of organization products, lays stress on aggressive selling tactics used when organization have over capacity or ಸೆಲ್ ಅನ್ಸಾಫ್ಟ್ ಗೂಡ್ಸ್. ನೋಡಿ, ಕೆಲವೊಂದು ಆಥರ್ ಹೇಳಿದರೆ, ಫಿಲಿಪ್ ಕೊಟ್ಲಾರ್ ಅಂತಕ್ಕಂಥ ಒಬ್ಬ ಲೇಖಕರು ಏನ್ ಹೇಳ್ತಾರೆ, ಅವರ ಪರಿಭಾವನೆ ಸಾಮರ್ಥ್ಯವನ್ನ ಹೀಗೆ ಮಾಡ್ತಾರೆ. ಗ್ರಾಹಕರು ಯಾವುದೇ ಸಂಸ್ಥೆಯ ಸರಕುಗಳನ್ನ ಮಾರುವ ಸಾಕಷ್ಟು ಪ್ರಯತ್ನಗಳಿಲ್ಲದಿದ್ದರೆ ಅವುಗಳನ್ನ ಖರೀದಿಸುವ ಬಗ್ಗೆ ವಿಚಾರಿಸಲಾರರು. ನೋಡಿ ಹೇಳ್ತಲ್ಲ, ಗ್ರಾಹಕರು ಯಾವುದೇ ಸಂಸ್ಥೆಯ ಸರಕುಗಳನ್ನ ಮಾರುವ ಸಾಕಷ್ಟು ಪ್ರಯತ್ನಗಳು ಇಲ್ಲದಿದ್ದರೆ ಅವುಗಳನ್ನ ಖರೀದಿಸುವ ಬಗ್ಗೆ ವಿಚಾರಿಸಲಾಗ್ತಕ್ಕಂಥದ್ದು ಇಲ್ಲ. ಇದು ಇರ್ತಕ್ಕಂಥ ಸಿಚುವೇಶನ್ಸು. ಹಾಗೇನೆ ನಾವು ಮಾಡ್ತಕ್ಕಂಥ ಒಂದು ದೃಷ್ಟಿಕೋನ, ಗ್ರಾಹಕರು ತಮ್ಮಷ್ಟಕ್ಕೆ ತಾವೇ ಖರೀದಿಸಲಾರ್ತಕ್ಕಂಥವ್ರು ಹಾಗೂ ಗ್ರಾಹಕರ ಸರಕಿನ ಸೂಕ್ತ ತಿಳುವಳಿಕೆ ಮತ್ತು ಮನವರಿಕೆ ಮಾಡಿಕೊಳ್ಳುವುದರಿಂದ ಮಾರಾಟ ಮಾಡುವುದು ಸಾಧ್ಯ. ಹಾಗೆಯೇ ಅತ್ಯುತ್ತಮ ಸರಕಿನ ಅತ್ಯುತ್ತಮ ಗುಣಮಟ್ಟ, ಉಪಯುಕ್ತತೆ ಮತ್ತು ಉತ್ಕೃಷ್ಟತೆಗಳನ್ನ ಗ್ರಾಹಕರ ಮೇಲೆ ತಮ್ಮಷ್ಟಕ್ಕೆ ತಾವೇ ಪರಿಣಾಮ ಬೀರುವುದಿಲ್ಲ. ಮಾರಾಟ ಚಿತ್ರತೆ ಮತ್ತು ಸಾರ್ವಜನಿಕ ಸಂಬಂಧಗಳ ಗ್ರಾಹಕರ ತಲುಪಲು ಅವಶ್ಯಕ ಬೇಕಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಸೂಕ್ತತೆ ಇರ್ತಕ್ಕಂಥದ್ದು, ಹಣಕಾಸಿನ ಸಂಸ್ಥೆಗಳು ಮತ್ತು ತಮ್ಮ ಮುದ್ದತೆ, ಠೇವು, ವಿಮಾ ಪಾಲಿಸಿಗಳನ್ನ ಮಾರಲಿಕ್ಕೆ ಬಳಕೆಯಾಗ್ತಕ್ಕಂಥದ್ದು, ತಾಂತ್ರಿಕ ಹೊಂದಿರುವ ಸರಕುಗಳು ಉಪಯೋಗಿಸುವ ಮತ್ತು ಕಾರ್ಯ ಮಾಡುವ ಪದ್ಧತಿಯನ್ನು ತಿಳಿಸಿಕೊಡುವ ಅತ್ಯವಶ್ಯಕ ಇರುವುದರಿಂದ ಸಾಕಷ್ಟು ಮಾರಾಟ ಪ್ರಯತ್ನಗಳನ್ನ ಅವಶ್ಯವೆನಿಸುತ್ತದೆ. ಇಲ್ಲದಿದ್ದರೆ ಮಾರಾಟ ಕಠಿಣಗೊಳಿಸ್ತಕ್ಕಂಥದ್ದು. ಪರಿಮಿತಿಗಳು, ಸರಕುಗಳು ಅಂದ್ರೆ ಡಿಸ್ಅಡ್ವಾಂಟೇಜಸ್ ಆಗ್ತಕ್ಕಂಥದ್ದು. ಸರಕುಗಳನ್ನು ಉಪಯುಕ್ತ ಮತ್ತು ಮನವರಿಕೆಯ ಮೂಲಕ ಮಾರಾಟ ಮಾಡಲು ಪ್ರಯತ್ನಿಸಲಾಗುತ್ತಕ್ಕಂಥದ್ದು. ಅದೇ ಹೊರತು ಗ್ರಾಹಕರಿಗೆ ದೊರೆಯುವ ತೃಪ್ತಿಯ ಮೂಲಕ ಅಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಇದ್ದೇವೆ. ಇದರಿಂದ ಮಾರಾಟ ಪ್ರಕ್ರಿಯೆಯು ಮಾರಾಟಕ್ಕೆ ಸೀಮಿತಗೊಳ್ತಕ್ಕಂಥದ್ದು ಆಗುತ್ತದೆ. ಗ್ರಾಹಕರು ಯಾವ ಸರಕಿನ ಬಗ್ಗೆ ಮುಂಚೆ ವಿಚಾರಿಸಲಾಗುತ್ತಿರಲಿಲ್ಲವೋ ಅವುಗಳನ್ನ ಖರೀದಿಸಲು ಪ್ರಚೋದಿಸುತ್ತದೆ. ಅವರಿಗೆ ಬೇಕಾದ ಸರಕು ಎಂದೇನಲ್ಲ. ಇದು ಇರ್ತಕ್ಕಂಥ ಸಿಚುವೇಶನ್. ಅದಕ್ಕೆ ಮಾರ್ಕೆಟ್ ಸೆಲ್ಲಿಂಗ್ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಇಸ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಂದ್ರೆ ಮಾರಾಟ ಪ್ರಕ್ರಿಯೆಯ ಒಂದು ಪರಿಭಾವನೆ. ಮಾರ್ಕೆಟ್ ಪ್ರಕ್ರಿಯೆ ಪರಿಭಾವನೆ ಅಂತಕ್ಕಂಥದ್ದೇನೆ ನಾವು ನೋಡ್ತಾ ಇದ್ದೀವಿ. ಇದು
The main the main the main aim of organization following this orientation to is to find right products and their customers rather than right customers for their productions. The main attributions of marketing concept, it is consumer oriented promises is an attracting and maintaining customers of offer by offering them those products that satisfy their needs and meet wants. Integrate all marketing activities in identifying and satisfying the needs of the consumers. ನಾಲ್ಕನೇದು promises is an selling satisfaction and not merely ಸೆಲ್ಲಿಂಗ್ ಗೂಡ್ಸ್. ಮಾರ್ಕೆಟಿಂಗ್ ಕಾನ್ಸೆಪ್ಟ್ನಲ್ಲಿ ನಾವು ಹೇಳಬೇಕಾಗಿರ್ತಕ್ಕಂಥ ಒಂದು ಮಾರಾಟ ಪ್ರಕ್ರಿಯೆಯ ಒಂದು ಪರಿಭಾವನೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇದು ಆಧುನಿಕ ವಿಚಾರಧಾರೆಯಲ್ಲಿ ಪರಿಭಾವನೆಯನ್ನ ಹೊರಹೊಮ್ಮಿ ಸಂಸ್ಥೆಗಳ ಗ್ರಾಹಕರ ಆಶಯ ಮತ್ತು ಆಕಾಂಕ್ಷೆ ಬೇಡಿಕೆಗಳನ್ನ ಪರಿಗಣಿಸುವತ್ತ ಮಾಡ್ತಕ್ಕಂಥದ್ದು. ಉತ್ಪಾದಿಸುವ ಮತ್ತು ಮಾರಾಟಕ್ಕಿಡುವ ಸರಕುಗಳು ಮತ್ತು ಸೇವೆಗಳ ಗ್ರಾಹಕರ ಬಯಸಿದಂಥವು ಮತ್ತು ಒಪ್ಪಿಕೊಳ್ಳುವಂತ ಇರಬೇಕಾಗಿರ್ತಕ್ಕಂಥದ್ದು. ಇದು ಪ್ರಸ್ತಾವಿತ ಅಂಶಗಳೆಂದರೆ ಯಾವುವು? ಮಾರಾಟ ಪ್ರಕ್ರಿಯೆಯ ಪ್ರಯತ್ನಗಳೆಲ್ಲವೂ ಗ್ರಾಹಕರ ಅವಶ್ಯಕತೆಗಳನ್ನು ಮತ್ತು ಬೇಡಿಕೆಗಳನ್ನ ತೃಪ್ತಿಗೊಳಿಸ್ತಕ್ಕಂಥದ್ದು. ಉತ್ಪಾದಕರು ಮತ್ತು ಗ್ರಾಹಕರ ಆಶಯಗಳಂತೆ ಉತ್ಪಾದಿಸಿಕೊಳ್ತಾರೆ. ಅವುಗಳ ಗ್ರಾಹಕರ ಮನಪೂರ್ವಕವಾಗಿ ಸ್ವಾಗತಿಸಲ್ಪಡ್ತಕ್ಕಂಥದ್ದು. ಹಾಗೆಯೇ ಗ್ರಾಹಕರ ತೃಪ್ತಿಗೊಳಿಸುವ ದೃಷ್ಟಿಯಲ್ಲಿ ಸರಕಿನ ಸ್ಪರ್ಧಾತ್ಮಕ ನಿರ್ಧರಿಸಲಾಗ್ತಕ್ಕಂಥದ್ದು ಗ್ರಾಹಕರ ಗರಿಷ್ಠ ತೃಪ್ತಿ ಪಡೆಯುವಂತ ಅಳತೆಗೋಲಾಗಿರ್ತಕ್ಕಂಥದ್ದು. ಯಾವ ಸರಕಿನ ಗ್ರಾಹಕರು ತೃಪ್ತಿ ಪಡುತ್ತಾರೋ ಅವುಗಳನ್ನ ಅವರು ಕಾಯಂ ಗ್ರಾಹಕರಾಗಿರ್ತಾರೆ. ಹೌದು, ಆಕ್ಚುಲಿ ಹೇಳ್ಬೇಕಾದ್ರೆ ನಾವು ಯಾವ ಪ್ರಾಡಕ್ಟ್ ತಯಾರು ಮಾಡಿ ಅವ್ರು ಉಪಯೋಗಿಸ್ತಾರೆ, ಒಳ್ಳೆ ಚೆನ್ನಾಗಿ ತೃಪ್ತಿ ಪಡ್ತಾರೋ ಆ ತೃಪ್ತಿ ಪಡ್ರೆ ಏನಾಗ್ತದೆ, ಆ ಸರಕುಗಳಿಗೆ ಕಾಯಂ ತಗೊಳ್ತಾ ಇರ್ತಾರೆ. ಅದೇ ಪ್ರಾಡಕ್ಟ್ ನ ಅದೇ ಕಂಪನಿಯ ತಂತ್ರಗಳನ್ನ ತಗೊಳ್ತಾರೆ. ಗ್ರಾಹಕರ ಆಶಯ, ಬೇಡಿಕೆ, ಬಯಕೆಗಳನ್ನ ಪೂರೈಸುವುದರಿಂದ ಮಾತ್ರ ಸಂಸ್ಥೆಯ ಕಾರ್ಯಕಯುಕ್ತ ಅಸ್ತಿತ್ವಗಳಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇದು ಆಮೇಲೆ ಅಡ್ವಾಂಟೇಜಸ್, ಈ ಸೂಕ್ತತೆ ಇರತಕ್ಕಂಥದ್ದು. ಯಾವ ಕ್ಷೇತ್ರದಲ್ಲಿ ಗ್ರಾಹಕರ ಬೇಡಿಕೆ ಮತ್ತು ಬಯಕೆಗಳನ್ನ ತೀವ್ರವಾಗಿ ಬದಲಾಗದೆ ಉಳಿಯುತ್ತದೆಯೋ ಅಲ್ಲಿ ಈ ಪರಿಭಾವನೆ ಸೂಕ್ತವಾಗುತ್ತದೆ. ಏಕೆಂದರೆ ಅತ್ಯಲ್ಪ ಸಮಯದಲ್ಲಿ ತೀವ್ರವಾಗಿ ಗ್ರಾಹಕರ ಬಯಕೆಗಳನ್ನ ಬದಲಾಗುತ್ತಿದ್ದರೆ ಉತ್ಪಾದಕ ಸರಕುಗಳನ್ನು ರೂಪುಗೊಳಿಸುವುದು ಕಷ್ಟದಾಯಕವಾಗಿರುತ್ತದೆ. ನಾ ಹೇಳಿದೆ ಅದಕ್ಕೆ ಈಗ ಒಂದು ಫ್ಯಾಮಿಲಿಗೆ ಒಂದು ಸ್ಕೂಟರ್ ತರಬೇಕಾದ್ರೆ, ಒಂದು ಕಾರ್ ತರಬೇಕಾದ್ರೆ ಎಲ್ಲರ ಒಂದು ಅಪೇಕ್ಷೆಗಳು ಬೇರೆ ಬೇರೆ ಇರ್ತವೆ. ಒಬ್ರು ಕಂಪ್ನಿ ಹೇಳ್ತಾರೆ, ಒಬ್ರು ಮಾಡಲ್ ಹೇಳ್ತಾರೆ, ಒಬ್ರು ಕಲರ್ ಹೇಳ್ತಾರೆ, ಯಾವುದು ತರಬೇಕು, ಇದು ಕಷ್ಟದಾಯಕವಾಗಿರ್ತಕ್ಕಂಥದ್ದು. ಅದಕ್ಕೆ ಕಂಪನಿಯ ಯಾವ ರೀತಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಪರಿಮಿತಿಗಳು ಏನು ಅಂದ್ರೆ ಅಡ್ವಾಂಟೇಜಸ್. ಈ ಪರಿಭಾವನೆ ಲಕ್ಷ್ಯ ಬಂದ್ರೆ ಇದು ಹೇಳಲು ಸುಲಭ, ಆದ್ರೆ ಹೇಳ್ಬೋದು, ಈಗ ಐಡಿಯಾ ಎಲ್ಲ ಹೇಳ್ಬೋದು, ಅದೇ ಕಾರ್ಯಗತಗೊಳಿಸುವುದು ಬಹಳ ಕಷ್ಟ. ಇದು ಸಿದ್ಧಾಂತಕ್ಕೆ ಸೂಕ್ತ, ಆದ್ರೆ ಆಚರಣೆ ಅಲ್ಲ. ಗ್ರಾಹಕರ ಬದಲಾಗುವ ಆಶಯಗಳೊಂದಿಗೆ ಸಾಗುವುದು ಕಠಿಣ. ನೋಡಿ, ಇವತ್ತೊಂದು ಬೈಕ್ ಇರ್ತೈತಿ, ನಾಳೆ ಒಂದು ಬೈಕ್ ಇರ್ತೈತಿ, ನಾಡೊಂದು ಅಪೇಕ್ಷೆ ಪಡ್ತಾರೆ,
ಅಂತ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ನಮ್ಮ ಒಂದು ಅವರ ಅಪೇಕ್ಷೆಗಳಿಗೆ ಅವರು ಉತ್ಪಾದನೆ ಮಾಡ್ತಕ್ಕಂಥದ್ದು ಬಹಳ ಕಠಿಣದಾಯಕವಾಗಿರ್ತಕ್ಕಂಥದ್ದು. ಗ್ರಾಹಕರು ನೋಡಿ, ಈಗ ಒಂದು ಇದಕ್ಕೆ ಶೋರೂಮ್ಗೆ ಹೋಗ್ತೇವೆ, ನಮಗೆ ಕಲರ್ ಬೇಕಂದ್ರೆ ಆ ಕಲರ್ ಇರಲ್ಲ, 3 ಕಲರ್ ಸಿಗ್ತೇವೆ. ನಮಗೆ 7 ಕಲರ್ 8 ಕಲರ್ 12 ಕಲರ್ ಇರ್ತೇವೆ. ನಾವು 7 ಕಲರ್ ಕೊಡಂಗಿಲ್ಲ, ಉತ್ಪಾದನೆ ಮಾಡೋಂಗಿಲ್ಲ. ಅಂತ ಒಂದು ಸನ್ನಿವೇಶ ಇದೆ. ಎಲ್ಲೋ ಒಬ್ರು ಗ್ರಾಹಕರು ತಗೊಳ್ತಾ ಇದ್ರು, ಅಂತಹ ಸಿಚುವೇಶನ್ ಇಲ್ಲಿ ಉತ್ಪಾದನೆ ಮಾಡಬೇಕು. ಅದಕ್ಕೆ ಇಂತಹ ಸಿಚುವೇಶನ್ ಇರ್ತಾ ಇದೆ. ಅದಕ್ಕೆ ಆಗ್ಲಿಕ್ಕೆ ಡಿಸ್ಅಡ್ವಾಂಟೇಜ್ ಆಗಿರ್ತಕ್ಕಂಥದ್ದು. ಗ್ರಾಹಕರು ಬೇಕಾದನ್ನು ಪೂರೈಸುವ ಆತುರತೆಯಲ್ಲಿ ಸಂಸ್ಥೆಗಳ ಸಮಾಜಹಿತವನ್ನ ನಿರ್ಲಕ್ಷಿಸತಕ್ಕಂಥದ್ದು ಸಾಧ್ಯತೆ ಇದೆ. ಹೌದು, ಆಕ್ಚುಲಿ ಹೇಳ್ಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತಾ ಇದೆ, ಜನರ ಅಪೇಕ್ಷೆ ಪಡ್ತಾರಂತಂದೇಳಿ ನಾವು ಏನೋ ಮಾಡ್ಲಿಕ್ಕೆ ಹೋದ್ರೆ ಆಗೋದಿಲ್ಲ ಅದು. ಯಾಕಂದ್ರೆ ಉತ್ಪಾದನೆ ಮಾಡ್ತಕ್ಕಂಥ ಸಂದರ್ಭ ಎಲ್ಲಾ ಸಮಾಜಕ್ಕೆ ಹಿತದೃಷ್ಟಿಯಿಂದ ತಯಾರು ಮಾಡ್ಬೇಕು. ಆದ್ರೆ ಇಲ್ಲಿ ಏನಾಗುತ್ತೆ, ಕೆಲವೊಬ್ಬರ ಹಿತದೃಷ್ಟಿಯಿಂದ ತಗಂತ ಏನಾಗ್ತಾ ಇದೆ, ಪ್ರಾಡಕ್ಟ್ ತಯಾರು ಮಾಡಿದ್ರೆ ಅದು ಬಹಳಷ್ಟು ಆತುರತೆಯಿಂದ ಸಂಸ್ಥೆಗಳ ಸಮಾಜದ ಹಿತವನ್ನು ನಿರ್ಲಕ್ಷಿಸ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ, ಅವರ ದೃಷ್ಟಿಕೋನ ನೋಡ್ಲಿಕ್ಕೆ ಹೋದ್ರೆ ನಮ್ದೇನಾಗುತ್ತೆ, ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಇದರ ಜೊತೆಗೆ ವಾತಾವರಣ ಮಾಲಿನ್ಯ, ನೈಸರ್ಗಿಕ ಸಂಪತ್ತಿನ ಪೋಲಾಗುವಿಕೆ ಇತ್ಯಾದಿಗಳನ್ನ ಮರೆಯುವ ಸಾಧ್ಯತೆ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದು ಇರ್ತಕ್ಕಂಥದ್ದು. ಅದಕ್ಕೆ ಸೆಲ್ಲಿಂಗ್ ಗೂಡ್ಸ್ ಅಂತೇಳಿ ಕರಿತಾ ಇದ್ದೇವೆ. ಈಗ ನೋಡಿ, ಮಾರ್ಕೆಟಿಂಗ್, ಡಿಫರೆನ್ಸ್ ಬಿಟ್ವೀನ್ ಮಾರ್ಕೆಟಿಂಗ್ ಅಂಡ್ ಸೆಲ್ಲಿಂಗ್. ನೋಡಿ, ಡಿಫರೆನ್ಸ್ ಬಿಟ್ವೀನ್ ಮಾರ್ಕೆಟ್ ಅಂಡ್ ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ಅಂದ್ರೆ ಮಾರಾಟ, ಸೆಲ್ಲಿಂಗ್ ಅಂದ್ರೇನು ಮಾರಾಟ, ಮಾರ್ಕೆಟಿಂಗ್ ಅಂದ್ರೇನು ಮಾರಾಟ ಪ್ರಕ್ರಿಯೆ ಅಂತೇಳಿ ಕರೀತಾ ಇದ್ದೀವಿ. ಮಾರಾಟ ಪ್ರಕ್ರಿಯೆ ನೋಡಿ, ಮಾರ್ಕೆಟಿಂಗ್ ಅಂಡ್ ಸೆಲ್ಲಿಂಗ್. ಮಾರ್ಕೆಟಿಂಗ್ ಇನ್ವಾಲ್ವ್ಸ್ ಎ ಫೈಂಡಿಂಗ್ ಔಟ್ ದಟ್ ದಿ ಕನ್ಸ್ಯೂಮರ್ ವಾಂಟ್ಸ್. ನೋಡಿ, ಫಸ್ಟ್ ಮಾರ್ಕೆಟಿಂಗ್ ನಲ್ಲಿ ಬೇಡಿಕೆ ಮತ್ತು ಅವನು ಇಚ್ಛಿಸಿದ ಸರಕುಗಳನ್ನ ನಾವು ಕನ್ಸ್ಯೂಮರ್ ವಾಂಟ್ಸ್, ಯಾವುದು ಅಪೇಕ್ಷೆ ಪಡ್ತಾನೆ ಫೈಂಡಿಂಗ್ ಅದನ್ನು ಕಂಡುಹಿಡ್ತೀವಿ. ಪ್ಲಾನಿಂಗ್ ಅಂಡ್ ಡೆವಲಪಿಂಗ್ ಪ್ರಾಡಕ್ಟ್ ಆರ್ ಸರ್ವಿಸಸ್ ದಟ್ ವಿಲ್ ಸ್ಯಾಟಿಸ್ಫೈ ದೋಸ್ ವಾಂಟ್ಸ್. ಸಿ ಡಿಟರ್ಮೈನಿಂಗ್ ದಿ ಬೆಸ್ಟ್ ವೇ ಟು ಪ್ರೈಸ್, ಪ್ರಮೋಷನ್, ಡಿಸ್ಟ್ರಿಬ್ಯೂಷನ್ ಅಂಡ್ ಪ್ರಾಡಕ್ಟ್, ಇವೆಲ್ಲ ಆಕ್ಟಿವಿಟೀಸ್ ಅನ್ನು ಮಾರ್ಕೆಟಿಂಗ್ ನಲ್ಲಿ ಮಾಡ್ತೇವೆ. ಅದೇ ಸೆಲ್ಲಿಂಗ್ ಇನ್ವಾಲ್ವ್ಸ್ ಪ್ಲಾನಿಂಗ್, ಡೈರೆಕ್ಷನ್ ಅಂಡ್ ಕಂಟ್ರೋಲ್ ಆಫ್ ದಿ ಪರ್ಸನಲ್ ಸೆಲ್ಲಿಂಗ್ ಆಕ್ಟಿವಿಟೀಸ್ ಆಫ್ ಬಿಸಿನೆಸ್ ಯೂನಿಟ್ಸ್ ಇನ್ಕ್ಲೂಡಿಂಗ್ recruitment, selection, training, motivation, compensation and of sales of course. ಮಾರ್ಕೆಟಿಂಗ್ ನಲ್ಲಿ ಇರ್ತಕ್ಕಂಥದ್ದೇ ಬೇರೆ, ಸೆಲ್ಲಿಂಗ್ ಕಾನ್ಸೆಪ್ಟ್ ಇರ್ತಕ್ಕಂಥದ್ದೇ ಬೇರೆ. ಅದಕ್ಕೆ ಹೇಳ್ತಾ ಇದ್ದೀವಿ. ಎಂಫಾಸಿಸ್ is an consumer wants. Emphasis on the product. ಎರಡನೇದು. ಮೂರನೇದು, ಕಂಪನಿ ಫಸ್ಟ್ ಫೈಂಡ್ ಔಟ್ ದಟ್ what the consumer wants and then develops and supplies that product to satisfy those wants. Marketing ನಲ್ಲಿ selling ನಲ್ಲಿ company makes a product and then find out how to sell it. Marketing ನಲ್ಲಿ emphasis is an market needs. Selling ನಲ್ಲಿ emphasis is an company needs. Marketing ನಲ್ಲಿ marketing is consumer oriented. Selling ನಲ್ಲಿ market is consumer oriented. ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಮಾರಾಟ ಪ್ರಕ್ರಿಯೆಯಲ್ಲಿ ಗ್ರಾಹಕರ ಬೇಡಿಕೆ ಇಚ್ಛೆಗಳನ್ನ ಅರಿಯುವುದು ಮತ್ತು ಮಾರುಕಟ್ಟೆಯನ್ನು ನಿರ್ಮಿಸುವುದಕ್ಕೆ ಸಂಬಂಧಿಸಿದ ನಂತರ ಅವರಿಗೆ ಸರಿ ಹೊಂದುವ ಸರಕುಗಳನ್ನು ಉತ್ಪಾದಿಸುವುದಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದು ಯಾವುದು? ಮಾರಾಟ ಪ್ರಕ್ರಿಯೆಯಲ್ಲಿ ಅಂದ್ರೆ ಮಾರಾಟ ಪ್ರಕ್ರಿಯೆ ಅಂದ್ರೆ ಮಾರ್ಕೆಟಿಂಗ್ ನಲ್ಲಿ ನಾವು ಹೇಳ್ತಾ ಇರೋದು. ಆದ್ರೆ ಸೆಲ್ಲಿಂಗ್ ನಲ್ಲಿ ಎಲ್ಲಾ ಪ್ರಯತ್ನಗಳನ್ನ ಸರಕುಗಳನ್ನ ಮಾರಾಟ ಮಾಡುವುದಕ್ಕೆ ಸಂಬಂಧಿಸ್ತಕ್ಕಂಥದ್ದು. ಅಂದ್ರೆ ಸರಕುಗಳನ್ನ ಗ್ರಾಹಕರ ತೃಪ್ತಿಯ ಬಗ್ಗೆ ಲಕ್ಷ್ಯ ವಹಿಸದೆ ಗ್ರಾಹಕರನ್ನ ಹುಡುಕಿ ಸರಕುಗಳನ್ನ ದಾಟಿಸುವುದೇ ಮುಖ್ಯ. ಅಂದ್ರೆ ಮಾರಾಟ ಮಾಡ್ತಕ್ಕಂಥದ್ದೇ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಮಾರ್ಕೆಟಿಂಗ್ ನಲ್ಲಿ ಇರ್ತಕ್ಕಂಥದ್ದು, ಮಾರಾಟ ಪ್ರಕ್ರಿಯೆಯಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು
ಮಾರ್ಕೆಟಿಂಗ್ ನಲ್ಲಿ ವ್ಯವಹಾರ ಅಂದರೆ ಗ್ರಾಹಕರ ಬೇಡಿಕೆ, ಸರಕುಗಳ ಪೂರೈಕೆ ಮತ್ತು ತೃಪ್ತಿಗೊಳಿಸುವುದು ವ್ಯವಹಾರದ ಉದ್ದೇಶ. ಮಾರ್ಕೆಟಿಂಗ್ ಸೆಲ್ಲಿಂಗ್ ನಲ್ಲಿ ವ್ಯವಹಾರವೆಂದರೆ ಸರಕುಗಳನ್ನು ಉತ್ಪಾದಿಸುವುದು, ತಿಳಿದು ಅದೇ ಮಾರ್ಗವನ್ನು ಅನುಸರಿಸತಕ್ಕಂಥದ್ದು. ಮಾರ್ಕೆಟಿಂಗ್ ನಲ್ಲಿ ಇನ್ನೊಂದು ಅದರ ಮೌಲ್ಯ ಹೇಗಿರುತ್ತೆ, ಇಲ್ಲಿ ಗ್ರಾಹಕರು ಬೇಕಾಗುವ ಸರಕು ನೀಡಿ, ಮಾರ್ಕೆಟಿಂಗ್ ನಲ್ಲಿ ಹೇಳ್ತಾರೆ ಅದು, ಇಲ್ಲಿ ಗ್ರಾಹಕರು ಬೇಕಾದ ಸರಕು ನೀಡಿ ಮೌಲ್ಯಗೊಳಿಸುವುದು ಪ್ರಮುಖ ಅಂಶ. ಅವರಿಗೆ ಬೆಲೆ, ಸರಕಿನ ಗುಣಮಟ್ಟ ಬಗ್ಗೆ ತೃಪ್ತಿ ಇರಬೇಕು. ಒತ್ತಾಯದಿಂದ ಖರೀದಿಸದೆ ಭಾವನೆ ಇರ್ತಕ್ಕಂಥದ್ದಲ್ಲ ಇದು ಮಾರ್ಕೆಟ್. ಆದ್ರೆ ಸೆಲ್ಲಿಂಗ್ ನಲ್ಲಿ ಗ್ರಾಹಕರ ತೃಪ್ತಿಗೊಳಿಸಿ ಮೌಲ್ಯ ಗಳಿಸುವ ವಿಚಾರವಿರುವುದಿಲ್ಲ. ಕೇವಲ ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಸರಕುಗಳನ್ನ ಮಾರಾಟ ಮಾಡುವುದು ಪ್ರಮುಖ ಕಾರ್ಯ. ಅದಕ್ಕೆ ಹೇಳ್ತಿಲ್ಲ, ಸೆಲ್ಲಿಂಗ್ ನಲ್ಲಿ ಇರ್ತಕ್ಕಂಥದ್ದು ಬೇರೆ, ಮಾರ್ಕೆಟಿಂಗ್ ನಲ್ಲಿ ಇರ್ತಕ್ಕಂಥದ್ದು. ಮಾರಾಟ ಪ್ರಕ್ರಿಯೆ ಮಿಶ್ರಣ ಯಾವುದು? ಮಾರುಕಟ್ಟೆಯಲ್ಲಿ ನೋಡಿ, ಮಾರ್ಕೆಟಿಂಗ್ ನಲ್ಲಿ ಮಾರುಕಟ್ಟೆಯ ಗ್ರಾಹಕರ ಇಚ್ಛೆಯ ಅಂಶಗಳೇ ಮುಖ್ಯ ನಿರ್ದೇಶನಗಳು. ಅವರಿಗೆ ಹೊಂದುವಂತ ಕಾರ್ಯತಂತ್ರ ರೂಪಿಸಲಾಗಿರ್ತಕ್ಕಂಥದ್ದು. ಸೆಲ್ಲಿಂಗ್ ನಲ್ಲಿ ಯಾವ ಅಂಶಗಳ ಬಗ್ಗೆ ಗಮನ ಹರಿಸಬೇಕು ಎಂದು ಮಾರಾಟಗಾರನೇ ಸ್ವತಃ ನಿರ್ಣಯಿಸುತ್ತಾನೆ. ತನ್ನ ವಿಷಯಗಳೇ ಮಾರ್ಗದರ್ಶನಗಳು. ಇನ್ನೊಂದು ಪ್ರಕ್ರಿಯೆ, ಮಾರ್ಕೆಟಿಂಗ್ ನಲ್ಲಿ ಪ್ರಕ್ರಿಯೆ ಇದೆ, ಸೆಲ್ಲಿಂಗ್ ನಲ್ಲಿ ಪ್ರಕ್ರಿಯೆ ಇದೆ. ಮಾರ್ಕೆಟಿಂಗ್ ನಲ್ಲಿ ಇರ್ತಕ್ಕಂಥ ಪ್ರಕ್ರಿಯೆ, ಗ್ರಾಹಕರಿಗೆ ಬೇಕಾಗುವ ಅವನ್ನು ಮಾತ್ರ ಉತ್ಪಾದಿಸುವುದರಿಂದ ಮಾರಾಟದ ತೊಂದರೆ ಉದ್ಭವಿಸಲಾಗುತ್ತದೆ. ನೋಡಿ, ಅಪೇಕ್ಷೆ ಪಡ್ತಕ್ಕಂಥ ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಯಾವುದೇ ಉತ್ಪಾದಿಸುವ ವಸ್ತುಗಳನ್ನ ಮಾರಾಟದ ಬಗ್ಗೆ ಲಕ್ಷ್ಯ ವಹಿಸುತ್ತಾರೆ ಮಾರ್ಕೆಟಿಂಗ್ ನಲ್ಲಿ. ಆದ್ರೆ ಸೆಲ್ಲಿಂಗ್ ನಲ್ಲಿ ಮೊದಲು ಉತ್ಪಾದಕರು ತಮ್ಮ ಅನುಕೂಲದಂತೆ ಸರಕುಗಳನ್ನ ಉತ್ಪಾದಿಸುತ್ತಾರೆ, ನಂತರ ಅವುಗಳನ್ನ ಮಾರಾಟದ ಬಗ್ಗೆ ಚಿಂತಿಸುತ್ತಾರೆ. ಇಲ್ಲಿ ಸೆಲ್ಲಿಂಗ್ ಕಾನ್ಸೆಪ್ಟ್ ನಲ್ಲಿ ಇರ್ತಕ್ಕಂಥ ಉತ್ಪಾದನಾ ತಂತ್ರಗಳು ಯಾವಿರ್ತವೆ, ಹೆಂಗಿರ್ತವೆ? ಮಾರ್ಕೆಟಿಂಗ್ ನಲ್ಲಿ ನವೀನತೆಯನ್ನು ಹುಡುಕುವುದು ಪ್ರಮುಖವಾಗಿದೆ. ಅಂದ್ರೆ ಹೊಸ ಪ್ರಾಡಕ್ಟ್ಗೆ ಹುಡುಕ್ತಕ್ಕಂಥದ್ದು. ಅದರಿಂದ ಹೊಸ ಸರಕುಗಳನ್ನ ಅಭಿವೃದ್ಧಿಗೊಳಿಸುವುದು, ಅಭಿವೃದ್ಧಿಗೊಳಿಸಿ ಗ್ರಾಹಕರಿಗೆ ನೀಡಲಾಗ್ತಕ್ಕಂಥದ್ದು ಹೊಸ ಪ್ರಾಡಕ್ಟ್ ಅನ್ನ ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು. ಆದ್ರೆ ಸೆಲ್ಲಿಂಗ್ ನಲ್ಲಿ ಉತ್ಪಾದಕರು ತಾವು ಹೊಂದಿದ ಉತ್ಪಾದನೆ ಚಟುವಟಿಕೆಗಳನ್ನ ಮುಂದುವರಿಸಿ ವೆಚ್ಚ ಕಡಿಮೆಗೊಳಿಸುವ ಪ್ರಯತ್ನ ಮಾಡ್ತಕ್ಕಂಥದ್ದು ಉತ್ಪಾದನೆ ತಂತ್ರ. ಕಾರ್ಯವಿಧಾನ ಹೆಂಗೆ? ಮಾರಾಟಕ್ಕೆ ನೋಡಿ, ಇಲ್ಲಿ ಮಾರ್ಕೆಟಿಂಗ್ ನಲ್ಲಿ ಏನ್ ಹೇಳ್ತಾರೆ ಕಾರ್ಯವಿಧಾನ, ಇಲ್ಲಿ ವ್ಯವಸ್ಥೆಯ ಸಮಗ್ರತೆ ಹೊಂದಿದ್ದು ಉತ್ಪಾದನೆ ಮಾರಾಟಕ್ಕೆ ಸಾಕಷ್ಟು ಸ್ವತಂತ್ರ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ಸೆಲ್ಲಿಂಗ್ ನಲ್ಲಿ ಮಾರಾಟಕ್ಕೆ ಸಂಬಂಧಿಸಿದ ವಿವಿಧ ವಿಭಾಗಗಳ ಪ್ರತ್ಯೇಕತೆ ಭಾವನೆಗಳಿಂದ ಭೇದವನ್ನು ಇರಿಸಿ ಕಾರ್ಯ ಮಾಡ್ತಕ್ಕಂಥದ್ದು. ಪ್ರಾಬಲ್ಯತೆ ಮಾರ್ಕೆಟಿಂಗ್ ನಲ್ಲಿ ಹೆಂಗಿದೆ? ಮಾರುಕಟ್ಟೆ ಮಾಹಿತಿ ವ್ಯವಸ್ಥೆ, ಮಾರುಕಟ್ಟೆಯ ಸಂಶೋಧನೆ ಮುಂತಾದವುಗಳ ಮೂಲಕ ಗ್ರಾಹಕರ ಅವಶ್ಯಕತೆ ನಾವು ನೋಡ್ತಾ ಇದ್ದೇವೆ, ಅವಶ್ಯಕತೆ ಇದೆ. ಆದ್ರೆ ಸೆಲ್ಲಿಂಗ್ ನಲ್ಲಿ ಮಾರಾಟಗಾರನ ವಿಚಾರಗಳು ಮತ್ತು ಸ್ಥಿತಿಗತಿ ಮತ್ತು ಪ್ರೇರಣೆಯ ವಿಷಯಗಳ ಪ್ರಾಬಲ್ಯತೆಯನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೇನೆ ಸೇತು ಬಂದಾಗಿರ್ತಕ್ಕಂಥದ್ದು ಹೆಂಗಿದೆ? ಮಾರ್ಕೆಟಿಂಗ್ ನಲ್ಲಿ ಇರ್ತಕ್ಕಂಥದ್ದು ಅರಿತುಕೊಂಡು ಉತ್ಪಾದನೆಗೊಳ್ತಕ್ಕಂಥದ್ದು ಪ್ರಾಬಲ್ಯತೆ ಇದೆ. ಗ್ರಾಹಕರ ಇಚ್ಛೆಗಳೇ ಪ್ರಥಮ ಅಂಶ ಆಗಿರ್ತಕ್ಕಂಥದ್ದು. ಅವರಿಗೆ ಬೇಕಾಗುವುದನ್ನು ಉತ್ಪಾದಿಸುವುದನ್ನ ಮೊದಲು ಅರಿಯಲಾಗುತ್ತದೆ. ಆದ್ದರಿಂದ ಗ್ರಾಹಕರೇ ಸರಕುಗಳನ್ನ ಕೊಳ್ಳುತ್ತಾರೆ, ಮಾರಾಟದ ತೊಂದರೆ ಉದ್ಭವಿಸಲಾರದು. ನೋಡಿ, ಗ್ರಾಹಕರ ಅವಶ್ಯಕತೆಗೆ ಅನುಗುಣವಾಗಿ ಉತ್ಪಾದನೆ ಮಾಡೋದ್ರಿಂದ ಗ್ರಾಹಕರು ಇಲ್ಲಿ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದನ್ನ ನಾವು ಮಾರ್ಕೆಟಿಂಗ್ ನಲ್ಲಿ ನೋಡ್ತಾ ಇದ್ದೀವಿ. ಆದ್ರೆ ಸೆಲ್ಲಿಂಗ್ ಕಾನ್ಸೆಪ್ಟ್ ನಲ್ಲಿ ಉತ್ಪಾದನೆಯ ನಂತರ ಅವರ ಬಗ್ಗೆ ಗಮನ ಹರಿಸಲಾಗುತ್ತದೆ. ಅವರಿಗೆ ಹೇಗೆ ಮಾರಬೇಕೆಂದು ವಿಚಾರ ಮಾಡಲಾಗುತ್ತದೆ. ಹೇಗಾದರೂ ಮಾರಾಟ ಮಾಡಬೇಕೆಂಬುದು ಮುಖ್ಯವಾಗಿರ್ತದೆ. ಇಲ್ಲಿ ಉತ್ಪಾದನೆ ಮಾಡಿರ್ತಾರೆ, ಅದನ್ನು ಮಾರಾಟ ಹೇಗೆ ಮಾಡ್ಬೇಕಂತಕ್ಕಂಥದ್ದು ಇರ್ತದೆ. ಅಲ್ಲಿ ಮಾರ್ಕೆಟಿಂಗ್ ನಲ್ಲಿ ಗ್ರಾಹಕರಿಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ ಗಳನ್ನ ತಯಾರು ಮಾಡಿರ್ತಾರೆ. ಅದಕ್ಕೆ ಅಲ್ಲಿ ಯಾವುದು ಪ್ರಾಡಕ್ಟ್ ತಯಾರಿರ್ತದೆ ಆ ಪ್ರಾಡಕ್ಟ್ಗೆ ಮಾರ್ಕೆಟಿಂಗ್ ನಲ್ಲಿ ಈಸಿ ಆಗಿರ್ತಕ್ಕಂಥದ್ದು. ಇದು ಡಿಫರೆನ್ಸ್ ಬಿಟ್ವೀನ್ ಮಾರ್ಕೆಟಿಂಗ್ ಅಂಡ್ ಸೆಲ್ಲಿಂಗ್ ಇರ್ತಕ್ಕಂಥದ್ದು. ಇದ್ರ ಮೇಲೆ ಒಂದು 5 ಕ್ವಶನ್ಸ್ ಇದಾವೆ. ಈ 5 ಕ್ವಶನ್ಸ್ ನಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ.
ಹ? ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಿದೆ, ವಿಚ್ ಈಸ್ ದಿ ಸ್ಟೇಟ್ಮೆಂಟ್ ಈಸ್ ನಾಟ್ ಫ್ಯೂಚರ್ ಸೆಲ್ಲಿಂಗ್. ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಈಸ್ ನಾಟ್ ಟ್ರೂ ಫಾರ್ ಸೆಲ್ಲಿಂಗ್ ಅಂತ ಹೇಳ್ಕೊಳ್ತೀನಿ. ಯಾವುದು ಸ್ಟೇಟ್ಮೆಂಟ್ ಸೆಲ್ಲಿಂಗಿಗೆ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಅಂತ ಹೇಳ್ತಿದ್ರೆ, ಫೋಕಸ್ ಆನ್ ನೀಡ್ಸ್ ಆಫ್ ಸೆಲ್ಲರ್, aims at maximizing sales. C involves fragmented approach to sell. D selling is limited to exchange of goods and services ಅಂತ. ಇವು 4 ಆನ್ಸರ್ನಲ್ಲಿ ಇದರಲ್ಲಿ ಆನ್ಸರ್ ಕರೆಕ್ಟ್ ಅಂದರೆ ಏಮ್ ಟು ಮ್ಯಾಕ್ಸಿಮೈಸಿಂಗ್ ಸೇಲ್ಸ್. ನೋಡಿ, ಮಾರಾಟಗಾರ ಆಗಲಿಕ್ಕೆ ಕಾರಣ ಏನಂದ್ರೆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿ ಆನ್ಸರ್ ಇರೋದಂತೆ ಉದ್ದೇಶ ಏನು, ಮ್ಯಾಕ್ಸಿಮಮ್ ಸೇಲ್ ಮಾಡಬೇಕು ಅಂದ್ರೆ ಉತ್ಪಾದನೆ ಮಾಡಿರ್ತಾರೆ, ಮ್ಯಾಕ್ಸಿಮಮ್ ಸೇಲ್ ಮಾಡಬೇಕು ಅನ್ನೋದು ಕಾನ್ಸೆಪ್ಟ್ ಇರ್ತಾ ಇದೆ. ಅದಕ್ಕೆ ಉದ್ದೇಶ. ಯಾಕಂದ್ರೆ ಮಾರಾಟ ಅದೇ ಮಾರ್ಕೆಟಿಂಗ್ನಲ್ಲಿ ಹಾಗಲ್ಲ. ಯಾಕಂದ್ರೆ ಗ್ರಾಹಕರ ಆಶಯಗಳ ತಕ್ಕ ಹಾಗೆ ಮಾರಾಟ ಮಾಡ್ತಾರೆ. ಅಲ್ಲಿ ಮಾರಾಟ ಗರಿಷ್ಠೀಕರಣ ಇಲ್ಲ, ತಗೊಂಡೇ ತಗೊಳ್ತಾರೆ ಅಂತಕ್ಕಂಥ ಒಂದು ಉದ್ದೇಶ ಅಲ್ಲಿರುತ್ತೆ. ಆದ್ರೆ ಇಲ್ಲಿ ಸೆಲ್ಲಿಂಗ್ ಕಾನ್ಸೆಪ್ಟ್ ನಲ್ಲಿ ನಾವು ಮಾರಾಟ ಮಾಡ್ತಕ್ಕಂಥ ಒಂದು ಸೆಲ್ಲಿಂಗ್ ಕಾನ್ಸೆಪ್ಟ್ ನಲ್ಲಿ ಮ್ಯಾಕ್ಸಿಮಮ್ ಸೇಲ್ಸ್ ಮಾಡಬೇಕು, ಉತ್ಪಾದನೆ ಮಾಡಿಬಿಟ್ಟಿದ್ದೀವಿ ಅಂದ್ರೆ ಹೇಗಾರ ಮಾಡಿ ನಾವು ಮಾರಾಟ ಮಾಡಬೇಕು. ಇದಕ್ಕೆ ಆನ್ಸರ್ ಈಸ್ ಬಿ ಆನ್ಸರ್. ಎರಡನೇ ಕ್ವಶನ್ಸ್, ಆಲ್ ಮಾರ್ಕೆಟಿಂಗ್ ಆಕ್ಟಿವಿಟಿ ಸ್ಟಾರ್ಟ್ಸ್ ವಿತ್ ದಿ ಡ್ಯಾಶ್ ಅಂಡ್ ಎಂಡ್ಸ್ ವಿತ್ ದಿ. ಮಾರ್ಕೆಟಿಂಗ್ ಆಕ್ಟಿವಿಟಿ ಸ್ಟಾರ್ಟ್ ವಿತ್ ದಿ, ಸ್ಟಾರ್ಟ್ ಹೆಂಗಾಗುತ್ತೆ ಎಂಡ್ ಹೆಂಗಾಗುತ್ತೆ ಮಾರ್ಕೆಟಿಂಗ್ ನಲ್ಲಿ ಅಂತ ಹೇಳ್ತೀವಿ, ಆಕ್ಟಿವಿಟೀಸ್ ಅಂತ ಕೇಳ್ತಾ ಇದ್ದಾರೆ. ಇದು ಬಹಳ ಯಾವ ರೀತಿ ಆಗ್ತಾ ಇದೆ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಅಂತ ಕೇಳ್ತಾ ಇದ್ದಾರೆ. ಕನ್ಸ್ಯೂಮರ್ ಅಂಡ್ ಕನ್ಸ್ಯೂಮರ್ ಎ ಕ್ವಶನ್. ಬಿ ಕ್ವಶನ್, ಪ್ರೊಡ್ಯೂಸರ್ ಅಂಡ್ ಕನ್ಸ್ಯೂಮರ್, ಹೋಲ್ಸೇಲರ್ ಅಂಡ್ ರಿಟೇಲರ್ಸ್, ಹೋಲ್ಸೇಲರ್ ಅಂಡ್ ಕನ್ಸ್ಯೂಮರ್ಸ್ ಅಂತ ಹೇಳ್ತಾರೆ. ಕನ್ಸ್ಯೂಮರ್ ಇಲ್ಲಿ ನೋಡಿ, ಮಾರ್ಕೆಟಿಂಗ್ ಆಕ್ಟಿವಿಟಿ ಸ್ಟಾರ್ಟ್ ಆಗೋದು ಕನ್ಸ್ಯೂಮರ್ ಟು ಅಂಡ್ ಕನ್ಸ್ಯೂಮರ್. ಆನ್ಸರ್ ಈಸ್ ಎ. ಮೂರನೇ ಕ್ವಶನ್ಸ್, ದ ಫಾಲೋಯಿಂಗ್ ಈಸ್ ನಾಟ್ ಟೈಪ್ ಆಫ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಇದರಲ್ಲಿ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಲ್ಲ ಅಂತ ಹೇಳ್ತಾರೆ. ಪ್ರೊಡಕ್ಟಿಂಗ್ ಕಾನ್ಸೆಪ್ಟ್ ಓಕೆ, ಸೆಲ್ಲಿಂಗ್ ಕಾನ್ಸೆಪ್ಟ್ ಓಕೆ, ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಓಕೆ, ಇವು ಮಾರ್ಕೆಟಿಂಗ್ ಕಾನ್ಸೆಪ್ಟ್ಗಳು. ಬಟ್ ಇದರಲ್ಲಿ 4ನೇ ಕಾನ್ಸೆಪ್ಟ್ ಅಲ್ಲ, ಯಾವುದು ಸಪ್ಲೈಯರ್ ಕಾನ್ಸೆಪ್ಟ್ ಅಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನೋಡಿ, ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು ನಾವು ಇವತ್ತು ಡಿಸ್ಕಸ್ ಮಾಡಿದ್ದೀವಿ. ಪ್ರೊಡಕ್ಷನ್ ಕಾನ್ಸೆಪ್ಟ್, ಸೆಲ್ಲಿಂಗ್ ಕಾನ್ಸೆಪ್ಟ್, ಮಾರ್ಕೆಟಿಂಗ್ ಕಾನ್ಸೆಪ್ಟ್, ಬಟ್ ಸಪ್ಲೈಯರ್ ಕಾನ್ಸೆಪ್ಟ್ ಇಲ್ಲ. ಅದಕ್ಕೆ ಡಿ ಆನ್ಸರ್ ಇಸ್ ಕರೆಕ್ಟ್. ನಾಟ್ ಎ ಟೈಪ್ ಆಫ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್. ಇದರಲ್ಲಿ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಲ್ಲದೆ ಇರ್ತಕ್ಕಂಥ ಹುಡುಕಬೇಕು. ಅದಕ್ಕೆ ಡಿ ಆನ್ಸರ್ ಇಸ್ ಕರೆಕ್ಟ್. 4ನೇ ಕ್ವಶನ್ಸ್, ವಿಚ್ ಕಾನ್ಸೆಪ್ಟ್ ಈಸ್ ಟ್ರೆಡಿಷನಲ್ ಅಂಡ್ ಔಟ್ಡೇಟೆಡ್ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ವಿಚ್ ಈಸ್ ಕಾನ್ಸೆಪ್ಟ್ ಟ್ರೆಡಿಷನಲ್ ಅಂಡ್ ಔಟ್ಡೇಟೆಡ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದೆ. ಸೆಲ್ಲಿಂಗ್ ಕಾನ್ಸೆಪ್ಟ್, ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಬೋತ್ ಎ ಅಂಡ್ ಬಿ, ನನ್ ಆಫ್ ದಿ ಎಬೋವ್ ಅಂತೇಳಿ 4 ಕ್ವಶನ್ ಕೊಟ್ಟಿದ್ದಾನೆ. 4 ಕ್ವಶನ್ನಲ್ಲಿ ಆಕ್ಚುಲಿ ಟ್ರೆಡಿಷನಲ್ ಅಂಡ್ ಔಟ್ಕಮ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ನಮಗೆ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಅಲ್ಲ, ಬೋತ್ ಎಂಡ್ ಎ ಬಿ ಅಲ್ಲ, ನನ್ ಆಫ್ ದಿ ಎಬೋನ್ ಅಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಓನ್ಲಿ ಫಾರ್ ಮಾರ್ಕೆಟಿಂಗ್ ಸೆಲ್ಲಿಂಗ್ ಕಾನ್ಸೆಪ್ಟ್. ಅದಕ್ಕೆ ಆನ್ಸರ್ ಈಸ್ ಎ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. Last question is a social managerial process by which individual and organization obtain what they need and
Want true value creation refers to which one of the following concept a social managerial process by which individual and organization obtain what they need and what true value creation refers to which one of the ಫಾಲೋಯಿಂಗ್ ಇದರಲ್ಲಿ ಯಾವುದು ಇಂಡಿವಿಜುವಲ್ ಆಪರೇಷನ್ಸ್ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಸೆಲ್ಲಿಂಗು ಅಲ್ಲ, ಪ್ರೊಡಕ್ಟು ಅಲ್ಲ, ಪಾರ್ಟರ್ ಅಲ್ಲ, ಮಾರ್ಕೆಟಿಂಗ್ ಈಸ್ ಎ ಕರೆಕ್ಟ್ ಆನ್ಸರ್. ಟಿ ಈಸ್ ಎ ಕರೆಕ್ಟ್ ಆನ್ಸರ್ ಅಂತೇಳಿ ಹೇಳ್ತಾ ಇದ್ದೀವಿ. ನೋಡಿ, ಒಂದನೇದಕ್ಕೆ ಬಿ, ಎರಡನೇದಕ್ಕೆ ಎ, ಮೂರನೇದಕ್ಕೆ ಡಿ, ನಾಲ್ಕನೇದಕ್ಕೆ ಎ, ಐದನೇದಕ್ಕೆ ಡಿ. ಇದು ಆನ್ಸರ್ 5 ಕ್ವಶನ್ಗೆ ಆನ್ಸರ್ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ರೆಫರೆನ್ಸ್ ಬುಕ್ ಬೇಕಾದರೆ ನೀವು ಒಂದನೇದು ಕರುಣಾಕರಂಕೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಹಿಮಾಲಯ ಪಬ್ಲಿಷಿಂಗ್ ಹೌಸ್ ಪ್ರೈವೇಟ್ ಲಿಮಿಟೆಡ್ 2010, ಎರಡನೇದು ಫಿಲಿಪ್ ಕೊಟ್ಲಾರ್, ಕಿವನ್ ಲೈನ್ ಕಿಲ್ಲರ್ ಅಬ್ರಾಹಂ ಕ್ರಿಸ್ಲೆ, ಮ್ಯಾಥೇಶ್ವರಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 13th edition published by Darling Kidneys India Private Limited 2009, Sarlekar SA and Krishnamurthy or Marketing Management 14th edition Himalaya Publishing House Private Limited 2008, 4th William J. Stanton Fundamental of Marketing 10th edition Tata McGraw Hill Publications New Delhi 2007. ಇದು ಇವತ್ತಿನ ಒಂದು ಮಾರ್ಕೆಟ್ನ ನಡ್ತಕ್ಕಂಥ ಒಂದು ರೀತಿಯಲ್ಲಿ ನಾವು ನೋಡಿದ್ದೇವೆ. ಯಾವುದು ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಆಗಿರ್ತಕ್ಕಂಥದ್ದು, ಮಾರಾಟ ಪ್ರಕ್ರಿಯೆ ನಿರ್ಣಯ ಸ್ವರೂಪ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು.